ಏನ್ ಸರ್ ಇದು ಕ್ಯೂ? ಕೆಲ್ಸಕ್ಕೆ ಇಂಟರ್ವ್ಯೂ ನಡೀತಿದೆ. ಹೌದಾ? ಮತ್ ನೀವು ಬರೀ ಕೈಲೇ ಬಂದಿದ್ದೀರಾ? ಯಾಕೆ ಕಾಣಿಸ್ತಾ ಇಲ್ವಾ ಫೈಲು? ಫೈಲ್ ಅಲ್ಲ ಸರ್, ಕಾಸು. ಕಾಸಾ? ಯಾಕೆ? ದೇವಸ್ಥಾನದಲ್ಲಿ ಒಂದು ತೊಟ್ಟು ತೀರ್ಥ ತಗೊಳಕ್ಕೆ ದಕ್ಷಿಣೆ ಕೊಡ್ಬೇಕು ಅಂದ್ಮೇಲೆ ಇನ್ನು ನಿಮ್ಗೆ ಜೀವನ ಪೂರ್ತಿ ಅನ್ನ ಕೊಡೋದಕ್ಕೆ ಎಷ್ಟು ದಕ್ಷಿಣೆ ಕೊಡ್ಬೇಕು ಅಂತ ಗೊತ್ತಾ? ಅದು ಬೇರೆಯವ್ರಿಗೆ, ನಮ್ಮಂತ 98% ಅವ್ರಿಗಲ್ಲ. ಇಲ್ಲಿರೋರು ಕೇಳೋದು ಬಿಳಿ ಪೇಪರ್ ಮೇಲೆ 98 ನಂಬರ್ ಅಲ್ಲ, 100 ನಂಬರ್ ಇರೋ ಬಣ್ಣದ ನೋಟ್ಗಳು. ಈ ಸರ್ಟಿಫಿಕೇಟ್ ಮುಂದೆ ನೋಟ್ಗಳು ಲೆಕ್ಕಕ್ಕಿಲ್ಲ ರೇ. ಅಯ್ಯೋ ಪೆದ್ದ, ಇದಕ್ಕೆ ಅಷ್ಟೊಂದು ಬೆಲೆ ಇದೆ ಅನ್ಕೋಬೇಡ. ಇದೇನಿದ್ರು ಸೆಕೆ ಆದಾಗ ಗಾಳಿ ಬೀಸ್ಕೊಳಕ್ಕಷ್ಟೇ. ಇವನ್ನೆಲ್ಲ ಉಚ್ಚಾರ್ಬೇಕು ಕಣ್ರೋ. ಹೌದು ಕಣ್ರೋ, ನಾನು ಹುಚ್ಚಾನೆ. ನಾನು ನಿಮ್ ಹಾಗೆ ಕೆಲ್ಸಕ್ಕೋಸ್ಕರ ಕ್ಯೂ ನಿಂತೆ, ಕಾಸು ಕಳ್ಕೊಂಡೆ, ಕೊನೆಗೆ ನಮ್ಮನ್ನೆಲ್ಲ ಕಳ್ಕೊಂಡೆ. ನಿಮ್ಗೆ ಯಾರಿಗೂ ಹೀಗಾಗ್ಬಾರ್ದು. ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಹೋಗಿ, ಹೊಟ್ಟೋಗಿ, ಹೊಟ್ಟೋಗಿ. ಅದನ್ನ ನೀನಲ್ಲ ಅವ್ರು ಹೇಳ್ಬೇಕು. ಅವ್ರು ಅದನ್ನ ನಿಮ್ಗೆ ನೇರವಾಗಿ ಹೇಳಿ ಅಸಮಾಧಾನ ಮಾಡಲ್ಲ ಕಣ್ರು. ನಿಮ್ ಸಮಾಧಿ ಮೇಲೆ ಕೂತು ಬೇರೆಯವ್ರ ಸಮಾಧಾನ ಹೇಳ್ತಾರೆ. ನನ್ ಮಾತು ಕೇಳಿ, ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಹೊರಟೋಗಿ ಇಲ್ಲಿಂದ. ಲಂಚ ಅನ್ನೋ ಭೂತ ಇರೋವರೆಗೂ ನಮ್ಮಂತ ವಿದ್ಯಾವಂತರಿಗೆ ಕೆಲಸ ಸಿಗೋದಿಲ್ಲ. ನೀನಾ ಹುಚ್ಚ ಹೋಗ. ನಾನೇನೋ ಹುಚ್ಚನೆ ಕಣೋ, ಆದ್ರೆ ಒಳಗೆ ಹುಚ್ಚ ಕುಡಿದು ಜೀವನ ಮಾಡ್ತಿದ್ದಲ್ಲ. ಯಾರವರು? ಯಾರು? ನೋಡಿ, ನನ್ ಮಾತು ಕೇಳಿ, ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಹೋಗಿ, ಹೊರಟೋಗಿ, ಹೊರಟೋಗಿ. ತಪ್ಪು ನಿಮ್ದಲ್ಲ ಕಣ್ರು. ಒಳ್ಳೇದ್ ಹೇಳಿದ್ರೆ ಒಳ್ಳೇದ್ ಹಾಲು ಕುಡಿಯೋ ಮಕ್ಕಳು ನಮ್ದೇ ಇರುವಂತ ಕೆಟ್ಟ ಕಲಿಗಾಲ ಇದು. Come on, open the locker.
ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್. ಸಾರ್ವಜನಿಕರ ಹಣವನ್ನು ಬ್ಯಾಂಕಿನಿಂದ ದೋಚಿಕೊಂಡು ತಪ್ಪಿಸಿಕೊಳ್ಳುತ್ತಿದ್ದ ದರೋಡೆಕಾರರನ್ನು ಹಿಡಿದು ಸರ್ಕಾರಕ್ಕೊಪ್ಪಿಸಿದ ಇನ್ಸ್ಪೆಕ್ಟರ್ ಕುಮಾರ್ ಅವರಿಗೆ ಈ ಚಿನ್ನದ ಪದಕವನ್ನು ನೀಡುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ, ಏನಪ್ಪ? ಕಣ್ಮುಚ್ಕೋ. ಯಾಕೋ? ಕಣ್ಮುಚ್ಕೋಮ್ಮ. ಕಣ್ಬಿಡು. ನಾನ್ ಮಾಡಿದ ಸಾಹಸಕ್ಕೆ ಸರ್ಕಾರ ನನಗೆ ಇವತ್ತು ಗೋಲ್ಡ್ ಮೆಡಲ್ ಕೊಟ್ಟಿದ್ಯಮ್ಮ. ನೀನಿಂಥ ಕೀರ್ತಿ ತಂದೆ ತರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ, ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ನಿನ್ನ ಆಶೀರ್ವಾದ, ಪ್ರೋತ್ಸಾಹ, ತ್ಯಾಗ ಇವೇ ನನಗೆ ಇವತ್ತು ಗೋಲ್ಡ್ ಮೆಡಲ್ ಸಿಗೋದಕ್ಕೆ ಕಾರಣ ಅಮ್ಮ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಮ್ಮ. ಕುಮಾರ್, ಆ ದೇವ್ರು ನಿನ್ನನ್ ಚೆನ್ನಾಗಿಟ್ಟಿರ್ಲಿ. ನೀನಿನ್ನೂ ಒಳ್ಳೊಳ್ಳೆ ಸಾಹಸ ಮಾಡಿ ನಮ್ ದೇಶಕ್ಕೆ ಕೀರ್ತಿ ತರಬೇಕು ಕಣೋ. ಖಂಡಿತವಾಗ್ಲೂ ನಿನ್ ಮಾತು ನೆರವೇರಿಸ್ತೇನಮ್ಮ. ಕಾಕಿ ಬಟ್ಟೆ ಹಾಕೊಂಡಿರೋ ನಾನು ಈ ಭಾರತ ಮಾತೆ ಋಣ ತೀರಿಸ್ತೀನಮ್ಮ. ತೀರಿಸ್ತೀನಮ್ಮ. ಋಣ ತೀರಿಸ್ತೀನಮ್ಮ. ಋಣ ತೀರಿಸ್ತೀನಿ. ಕುಮಾರ್, ಯಾಕಪ್ಪ ಏನೇನೋ ಕನ್ವರಿಸ್ತಾ ಇದೀಯಾ? ನಾನು ಕಂಡಿದ್ದು ಕನ್ಸ ಅಮ್ಮ. ನಾನ್ ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಡಕಾಯಿತನ ಹಿಡಿದು ನನಗೆ ಸರ್ಕಾರ ಗೋಲ್ಡ್ ಮೆಡಲ್ ಕೊಟ್ಟ ಹಾಗೆ ಕನಸ್ಬಿತ್ತಮ್ಮ. ಅಮ್ಮ, ನನ್ ಕನ್ಸು ನನ್ಸಾಗುತ್ತೆ ತಾನೆ? ಅಯ್ಯೋ ಹುಚ್ಚ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯ? ಕನಸ್ ಕಾಣಿಸ್ಕೊಳ್ಳೋದೆ ಮನುಷ್ಯನಲ್ಲಿರೋ ಆಸೆಗಳನ್ನ ಜೀವಂತವಾಗಿಡೋದಕ್ಕೆ ಕಣೋ. ಆ ಆಸೆ ನಾನು ಜೀವಂತವಾಗಿರ್ಬೇಕಾದ್ರೇನೆ ನೆರವೇರುತ್ತಮ್ಮ. ಖಂಡಿತನಪ್ಪ. ನಾನ್ ಸಾಧಿಸ್ತೀನಿ ಅನ್ನೋ ಛಲ ನಿನ್ನಲ್ಲಿರುವಾಗ ಖಂಡಿತ ನೆರವೇರ್ಲೇಬೇಕು. ಆ ನಂಬಿಕೆ ನನಗಿಲ್ಲಮ್ಮ. ಯಾಕೋ? ಈಗಿನ ಕಾಲದಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಅವರಿಗೆ ನನ್ನಲ್ಲಿರೋ ವಿದ್ಯೆ ಅಲ್ಲಮ್ಮ, ನಮ್ಮಲ್ಲಿರೋ ಹಣ. ನಾನ್ ಕೆಲಸ ಕೇಳಿದಕ್ಕೆ ಆ ಮಿನಿಸ್ಟರ್ 1 ಲಕ್ಷ ರೂಪಾಯಿ ಕೇಳಿದ್ರು. ಅಷ್ಟಣ ನಾ ಎಲ್ಲಿಂದ ತರ್ಲಿ? ಯಾರ ಹತ್ರ ಕೇಳಿಮ್ಮ? ಯಾರ ಹತ್ರ ಯಾಕೋ? ನಿನ್ ತಾಯಿಯಾಗಿ ನಾನಿನ್ನೂ ಬದುಕಿದೀನೋ? ಅಮ್ಮ, ಯೋಚನೆ ಮಾಡ್ಬೇಡ. ಆ ದೇವ್ರು ನಮಗ್ ಮೋಸ ಮಾಡಲ್ಲ. ನಿನ್ನ ಆಸೆ ಖಂಡಿತ ನೆರವೇರುತ್ತಪ್ಪ. ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡು.